ಆತ್ಮೀಯ ಬಂಧುಗಳೇ, ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಈ ಒಂದು ಜಿಲ್ಲೆಯಲ್ಲಿ ಅನೇಕ ಅಹಿತಕರ ಘಟನೆಗಳು ನಮ್ಮನ್ನು ಮತ್ತೆ ಮತ್ತೆ ಈ ಜಿಲ್ಲೆಯ ಸಾಮಾಜಿಕ ಸಾಮರಸ್ಯದ ಶಾಶ್ವತ ಶಾಂತಿ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಮಾತಾಡ್ತಲಿದ್ವಿ. ಮತ್ತೆ ಮತ್ತೆ ಘರ್ಷಣೆಗಳಾಗ್ತಾ ಇದೆ. ಈ ಒಂದು ಜಿಲ್ಲೆಯಲ್ಲಿ ಧರ್ಮಾಧಾರಿತವಾದ ರಾಜಕೀಯ ಹತ್ಯೆಗಳು ಸುಮಾರು ಆಗಿದೆ. ನಮ್ಮ ತಿಳುವಳಿಕೆ ಪ್ರಕಾರ 50ಕ್ಕಿಂತಲೂ ಹೆಚ್ಚು ಪ್ರಕರಣಗಳು ಕಳೆದ 25-30 ವರ್ಷಗಳಿಂದ ನಡೆದಿರ್ತಕ್ಕಂಥದ್ದನ್ನು ನಾವು ತಮ್ಮ ಗಮನಕ್ಕೆ ತರ್ತಾ, ಇಲ್ಲಿ ಒಂದು ಶಾಶ್ವತ ಶಾಂತಿಯನ್ನು ಕಾಯಮಾಗಿ ಇರಬೇಕು ಅನ್ನೋಂಥ ಅಪೇಕ್ಷೆ ನಮ್ಮ ಎಲ್ಲರದು. ಇವತ್ತು ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ದೆ, ಪಿತೂರಿದಾರರನ್ನ, ಯಾರು ಈ ಗಲಭೆ ಹಿಂದೆ ಇದ್ದಾರೆ ಆ ಪಿತೂರಿದಾರರನ್ನ ಅವರ ಮೇಲೆ ಕ್ರಮವನ್ನು ಕೈಗೊಂಡ್ರೆ ಈ ಗಲಾಟೆಗಳು ಶಾಶ್ವತವಾಗಿ ನಿಂತು ಹೋಗುತ್ತೆ ಅಂತ. ಇವತ್ತು ಕೂಡ ಅದೇ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ನಮಗೆಲ್ಲ ಶಾಶ್ವತದ ಶಾಂತಿ ಬೇಕಾಗಿದೆ. ಆಂಟಿ ಕಮ್ಯುನಲ್ ಫೋರ್ಸ್, ಒಂದು ರೀತಿಯಲ್ಲಿ ಸ್ಪೆಷಲ್ ಫೋರ್ಸನ್ನು ಮಾಡ್ತೇವೆ ಅಂತೇಳಿ ಸರ್ಕಾರ ಘೋಷಣೆ ಮಾಡಿ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಈ ಜಿಲ್ಲೆಯಲ್ಲಿ ಶಾಶ್ವತ ಶಾಂತಿಯನ್ನು ನೆಲೆಗೊಳಿಸುವ ದೃಷ್ಟಿಯಲ್ಲಿ ಸರ್ಕಾರದ ಕಡೆಯಿಂದ ಪ್ರಯತ್ನಗಳಾಗ್ತಾ ಇಲ್ಲಿ ಬಹಳ ಜನ